ನಕಲಿಗಳ ಕೂಪವಾಯ್ತ ಮಂಡ್ಯ ನಿರ್ಮಿತಿ ಕೇಂದ್ರ ಸಮಗ್ರ ತನಿಖೆಗೆ ಮುಂದಾದ ಮಂಡ್ಯ ಜಿಲ್ಲಾಡಳಿತ ಮೂವರು ಇಂಜಿನಿಯರ್ಗಳ ವಿರುದ್ಧ ತನಿಖೆಗೆ ಈಗ ತಂಡವನ್ನ ರಚನೆ ಮಾಡಲಾಗಿದೆ. ನಕಲಿಗಳ ಕೂಪವಾದಂತೆ ಕಾಣಿಸ್ತಾ ಇದೆ ಮಂಡ್ಯ ನಿರ್ಮಿತಿ ಕೇಂದ್ರ. ಹೀಗಾಗಿ ಮೂವರು ಇಂಜಿನಿಯರ್ಗಳ ವಿರುದ್ಧ ತನಿಖೆ ನಡೆಸಬೇಕು ಅಂತ ತಂಡ ರಚನೆ ಮಾಡಲಾಗಿದೆ. ಜಿಲ್ಲಾಡಳಿತ ಈ ರೀತಿಯಾಗಿ ಸಿದ್ಧತೆ ಮಾಡಿಕೊಂಡಿರೋದು. ಎಡಿಸಿ ನೇತೃತ್ವದಲ್ಲಿ ಮೂವರು ಅಧಿಕಾರಿಗಳ ತಂಡವನ್ನ ರಚಿಸಿದ್ದಾರೆ. ಅಲ್ಲಿನ ಜಿಲ್ಲಾಧಿಕಾರಿ ಸೈಟ್ ಇಂಜಿನಿಯರ್ಗಳಾಗಿರುವಂತಹ ಬಿಎಲ್ ವೇಣುಗೋಪಾಲ್ ಹಾಗೂ ಪ್ರಶಾಂತ್ ಇಂಜಿನಿಯರ್ ಶ್ರೀಧರ್ ವಿರುದ್ಧ ತನಿಖೆ ಮಾಡಬೇಕು ಅಂತ ತಂಡವನ್ನ ರಚಿಸಲಾಗಿದೆ. ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಆದೇಶವನ್ನ ಕೊಟ್ಟಿದ್ದಾರೆ. ನಕಲಿ ಅಂಕಪಟ್ಟಿ ಹಾಗೂ ನಕಲಿ ಪ್ರಮಾಣ ಪತ್ರ ಸಲ್ಲಿಸಿದ ಆರೋಪ ಇವರ ವಿರುದ್ಧ ಕೇಳಿಬಂದಿದೆ. ಆರ್ಟಿಐ ಕಾರ್ಯಕರ್ತ ಕೆಆರ್ ರವೀಂದ್ರ ನೀಡಿದ್ದಂಥ ದೂರಿನ ಆಧಾರದ ಮೇಲೆ ಈ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಈ ಹಿಂದೆ ವಿನೋದ್ ಎಂಬುವರ ವಜಾಗೊಳಿಸಿದ್ದಂಥ ಡಿಸಿ ಯೋಜನಾ ನಿರ್ದೇಶಕರಾಗಿ ಆಯ್ಕೆಯಾಗಿದ್ರು ವಿನೋದ್. ಮಂಡ್ಯ ನಿರ್ಮಿತಿ ಕೇಂದ್ರದ ಯೋಜನಾ ನಿರ್ದೇಶಕ ವಿನೋದ್ ಬೆನ್ನಲ್ಲೇ ಈಗ ಮತ್ತೆ ಮೂವರ ಅಸಲಿಯತ್ತು ಏನು ಅಂತ ಗೊತ್ತಾಗಬೇಕು ಅನ್ನುವಂಥ ಕಾರಣಕ್ಕೆ ತನಿಖೆಗೆ ಜಿಲ್ಲಾಧಿಕಾರಿ ಈಗ ತಂಡವನ್ನ ರಚನೆ ಮಾಡಿದ್ದಾರೆ. ಕುಮಾರ್ ಅವರು ಈ ತಂಡವನ್ನ ರಚನೆ ಮಾಡಿರೋದು ಈ ಮೂವರ ವಿರುದ್ಧ ಕೂಡ ನಕಲಿ ಪ್ರಮಾಣ ಪತ್ರ ಸಲ್ಲಿಸಿದ್ದಾರೆ, ನಕಲಿ ಅಂಕಪಟ್ಟಿಯನ್ನ ಸಲ್ಲಿಕೆ ಮಾಡಿ ಇಲ್ಲಿ ಹುದ್ದೆಯನ್ನ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹಾಗಾಗಿ ಸಮಗ್ರವಾದಂಥ ತನಿಖೆ ಆಗಬೇಕು. ಈ ರೀತಿಯಾಗಿ ಮತ್ತೆ ಮತ್ತೆ ಯಾರು ಕೂಡ ನಕಲಿ ಪ್ರಮಾಣ ಪತ್ರಗಳನ್ನ ಒದಗಿಸಿ ಕೆಲಸಕ್ಕೆ ಜಾಯ್ನ್ ಆಗಬಾರ್ದು, ಅಷ್ಟೇ ಅಲ್ಲ ನಕಲಿ ಅಂಕಪಟ್ಟಿಗಳನ್ನ ಒದಗಿಸಬಾರ್ದು ಅನ್ನುವಂಥ ಕಾರಣಕ್ಕೆ ಇಂತಹ ನಕಲಿ ಕಳ್ಳಾಟಗಳು ಏನು ನಡೀತಾ ಇವೆ, ನಕಲಿ ಪ್ರಮಾಣ ಪತ್ರಗಳನ್ನ ಕೊಡೋದ್ರ ಮೂಲಕ ಕೆಲಸಕ್ಕೆ ಸೇರ್ಕೊಳ್ತಿದ್ದಾರೆ, ಇದೆಲ್ಲದಕ್ಕೂ ಕಡಿವಾಣ ಹಾಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈಗ ಡಿಸಿ ಅವರು ಈ ರೀತಿಯಾಗಿ ಒಂದು ಆದೇಶವನ್ನು ಹೊರಡಿಸಿದ್ದಾರೆ. ಆದಷ್ಟು ಬೇಗ ಈ ಒಂದು ಸ್ಪೆಷಲ್ ಟೀಮ್ ಏನಿದೆ, ಇಂಜಿನಿಯರ್ ಆಗಿರುವಂಥ ಶ್ರೀಧರ್ ಇರ್ಬೋದು, ಪ್ರಶಾಂತ್ ಇರ್ಬೋದು, ಇವರು 3 ಜನರ ವಿರುದ್ಧ ಕೂಡ ಕ್ರಮ ತೆಗೆದುಕೊಳ್ಬೇಕು ಆದಷ್ಟು ಬೇಗ ಅಂತೇಳಿ ಈ ತಂಡವನ್ನು ರಚನೆ ಮಾಡಲಾಗಿದೆ. ಮಂಡ್ಯ ಜಿಲ್ಲೆಯ ನಿರ್ಮಿತಿ ಕೇಂದ್ರದಲ್ಲಿ ಸೈಟ್ ಇಂಜಿನಿಯರ್ಗಳಾಗಿ ಏನು ವೇಣುಗೋಪಾಲ್ ಮತ್ತು ಕೆ ಪ್ರಶಾಂತ್ ಅಂತೇಳಿ ಮತ್ತು ಶ್ರೀಧರ್ ಅಂತೇಳಿ ಈ ಮೂವರು ನಕಲಿ ಅಂಕಪಟ್ಟಿಗಳು ಮತ್ತು ಫೇಲಾದಂಥ ಡಿಪ್ಲೊಮಾ ಸರ್ಟಿಫಿಕೇಟ್ಗಳನ್ನ ಕೊಟ್ಟು ಇವತ್ತು ಕರ್ತವ್ಯ ನಿರ್ವಹಣೆ ಮಾಡ್ತಿದ್ರು. ಈ ಬಗ್ಗೆ ನಾವು ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತು ನಿರ್ಮಿತಿ ಕೇಂದ್ರದ ಅಧ್ಯಕ್ಷರಿಗೆ ನಾವು ದೂರನ್ನು ಕೊಟ್ಟಿದ್ವಿ. ಇವರು ಡಿಪ್ಲೊಮಾ ಫೇಲ್ ಆಗಿದ್ರು ಕೂಡ ಮತ್ತು BTech ಇತರ BE ಇಂಜಿನಿಯರಿಂಗ್ ಪದವಿಗಳನ್ನ ನಕಲಿ ದಾಖಲೆಗಳು ಮತ್ತು ಈ ವಿವಿಧ ವಿಶ್ವವಿದ್ಯಾನಿಲಯಗಳ ದಾಖಲೆಗಳನ್ನ ಕೊಟ್ಟು ಇವರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ. ಈ ಬಗ್ಗೆ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ವಿಶೇಷ ತನಿಖಾ ತಂಡವನ್ನು ರಚನೆ ಮಾಡಿ ಇವತ್ತು ತನಿಖಾ ತಂಡದವರು ಕೂಡ ಕ್ರಿಮಿನಲ್ ಪ್ರಕರಣ ದಾಖಲು ಮಾಡಬೇಕು ಅಂಥೇಳಿ ನಾವು ಈ ಮೂಲಕ ಒತ್ತಾಯ ಮಾಡಿದ್ದೇವೆ. ಮತ್ತು ಈಗಾಗಲೇ ಬೆಂಗಳೂರು ಗ್ರಾಮಾಂತರದ ನಿರ್ಮಿತಿ ಕೇಂದ್ರದಲ್ಲಿ ವಿನೋದ್ ಅಂತಕ್ಕಂಥವರು 9 ವರ್ಷದಿಂದ BE ಮತ್ತು MTech ಪದವಿಗಳನ್ನ ನಕಲಿ ಅಂಕಪಟ್ಟಿಗಳನ್ನ ಕೊಟ್ಟು ಮತ್ತು ವಿಶ್ವ ದಾಖಲೆಗಳನ್ನ ಕೊಟ್ಟು ಅವರು ಕರ್ತವ್ಯ ಮಾಡಿದ್ದಾರೆ. ಇಲ್ಲಿ ಅವರು ಮಂಡ್ಯ ನಿರ್ಮಿತಿ ಕೇಂದ್ರಕ್ಕೆ ಯೋಜನಾ ನಿರ್ದೇಶಕರಾಗಿ ಕೂಡ ಆಯ್ಕೆಯಾಗಿದ್ದರು. ಅವರ ವಿರುದ್ಧ ನಾನು ಈಗಾಗಲೇ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ FIR ಆಗಿ 1 ತಿಂಗಳಾಗಿದ್ದರೂ ಕೂಡ ವಿನೋದ್ ಅಂತಕ್ಕಂಥ ವ್ಯಕ್ತಿಯನ್ನು ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆ ಪೊಲೀಸರು ಇಲ್ಲಿವರೆಗೂ ಬಂಧಿಸಿಲ್ಲ. ಇದು ಮಂಡ್ಯ ಜಿಲ್ಲೆಯಲ್ಲೇ ಒಟ್ಟು 50 ಜನ ನಕಲಿ ಏನು ಇಂಜಿನಿಯರಿಂಗ್ ನಕಲಿ ಅಂಕಪಟ್ಟಿಗಳನ್ನ ಮತ್ತು ವಿಶ್ವವಿದ್ಯಾಲಯದ ಪದವಿ ಪ್ರಮಾಣ ಪತ್ರದ ನಕಲಿಗಳನ್ನ ಪಡೆದು ಈ ವಿವಿಧ ಖಾಸಗಿ ಕಂಪ್ನಿಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಸರ್ಕಾರಿ ಸ್ವಾಮ್ಯದ ನಿರ್ಮಿತಿ ಕೇಂದ್ರ KRIDLನಲ್ಲೂ ಕೂಡ ಕರ್ತವ್ಯ ನಿರ್ವಹಿಸಿರುವಂಥದ್ದು ಕಂಡುಬರ್ತಾ ಇದೆ. ಈ ಬಗ್ಗೆ ಸರ್ಕಾರ ಒಂದು ವಿಶೇಷ ತನಿಖಾ ತಂಡ ರಚನೆ ಮಾಡಿ ಈ ನಕಲಿ ಅಂಕಪಟ್ಟಿ ನೋಡಿ, ಈ ರೀತಿಯಾಗಿ ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರಗಳನ್ನ ಕೊಡೋದ್ರ ಮೂಲಕ ಇಂಜಿನಿಯರ್ ಆಗಿ ಕೆಲಸಕ್ಕೆ ಸೇರ್ತಾರೆ. ಇಲ್ಲಿ ಕೆಲಸವನ್ನ ಗಿಟ್ಟಿಸ್ಕೊಳ್ಬೇಕು ಅಂದರೆ ಸ್ಟ್ರಕ್ಚರಲ್ ಇಂಜಿನಿಯರಿಂಗ್ನಲ್ಲಿ MTech ಮಾಡಿರಬೇಕು. ಬಟ್ ಇವ್ರು ಯಾರು ಆ ರೀತಿಯಾಗಿ MTech ಮಾಡಿರೋದಿಲ್ಲ. ನಕಲಿ ಅಂಕಪಟ್ಟಿಗಳನ್ನು ರಚನೆ ಮಾಡಿಕೊಂಡು ನಕಲಿ ಪ್ರಮಾಣ ಪತ್ರಗಳನ್ನ ಕೊಟ್ಟು ಇಲ್ಲಿ ಈ ರೀತಿಯಾಗಿ ಇಂಜಿನಿಯರಿಂಗ್ ಕೆಲಸಗಳನ್ನು ಗಿಟ್ಟಿಸ್ಕೊಳ್ತಾ ಇದ್ದಾರೆ. ಹೀಗಾಗಿ ಈ ಮೂವರ ವಿರುದ್ಧ ಈಗ ನಕಲಿ ಅಂಕಪಟ್ಟಿ, ನಕಲಿ ಪ್ರಮಾಣ ಪತ್ರ ಸಲ್ಲಿಸಿ ಕೆಲಸ ಪಡ್ಕೊಂಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಹಾಗಾಗಿ ಇವ್ರ ವಿರುದ್ಧ ಸಮಗ್ರವಾದಂಥ ತನಿಖೆ ನಡಿಬೇಕು ಅನ್ನುವಂಥ ಕಾರಣಕ್ಕೆ ಈಗ ಜಿಲ್ಲಾಧಿಕಾರಿ ಸ್ಪೆಷಲ್ ಟೀಮ್ ರಚನೆಗೆ ಆದೇಶ ಕೊಟ್ಟಿದ್ದಾರೆ. ನೋಡಿ, ಇದಕ್ಕೆ ದೂರನ್ನ ಕೊಟ್ಟ ನಂತರನೇ ಈಗ ತನಿಖೆ ಶುರುವಾಗಿರೋದು. ದೂರುದಾರ ರವೀಂದ್ರ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್.
ಸರ್, ನಿಜಕ್ಕೂ ಕೂಡ ಈ ರೀತಿಯಾಗಿ ನಕಲಿ ಅಂಕಪಟ್ಟಿ ಕೊಟ್ಟು ಪ್ರಮಾಣ ಪತ್ರ ಕೊಟ್ಟು ಕೆಲಸ ಪಡೆಯೋರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಈ ರೀತಿ ನೀವು ದೂರು ಕೊಟ್ಟಿರೋದಕ್ಕೆ ನಮ್ಮ ಕಡೆಯಿಂದ ಕೂಡ ಒಂದು ಧನ್ಯವಾದ. ಬಟ್ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಯಾವ ರೀತಿ ತನಿಖೆ ಆಗ್ತಾ ಇದೆ, ನಿಮಗೆ ಗೊತ್ತಾಗಿದ್ದು ಹೇಗೆ ಅಂತ ಇದು? ಮೇಡಮ್, ಇದು ಮಂಡ್ಯ ನಿರ್ಮಿತಿ ಕೇಂದ್ರದಲ್ಲಿ ಸುಮಾರು ಜನ ವೆರಿಫಿಕೇಶನ್ಗೆ ಕಳಿಸಿದ್ರು. ಏನು ಅಂಕಪಟ್ಟಿಗಳು ಇವರು ಏನು ಶೈಕ್ಷಣಿಕ ವಿದ್ಯಾರ್ಹತೆ ಇದೆ ಅದನ್ನ ಸಂಬಂಧಪಟ್ಟಂತ ಯೂನಿವರ್ಸಿಟಿಗಳಿಗೆ ಪತ್ರವನ್ನ ಬರೆದಿದ್ರು. ಪತ್ರ ಬರೆದ ನಂತರ ಸುಮಾರು 6 ಜನ ಸೈಟ್ ಇಂಜಿನಿಯರ್ಗಳಂತ ಏನಿದ್ದಾರೆ ಅವ್ರದ್ದು ದಕ್ಷ ಯೂನಿವರ್ಸಿಟಿ ಅಂತೇಳಿ ಜಾರ್ಖಂಡ್ ಅಲ್ಲಿ ಇಲ್ಲದೆ ಇದ್ರು ಕೂಡ ಅಲ್ಲಿಂದ ಇವರು ಬಿಟೆಕ್ ಮತ್ತೆ BE ಈ ತರ ಇಂಜಿನಿಯರಿಂಗ್ ಪದವಿಗಳು, ನಕಲಿ ಇಂಜಿನಿಯರಿಂಗ್ ಪದವಿಗಳ ಮತ್ತೆ ಯೂನಿವರ್ಸಿಟಿ ದಾಖಲೆಗಳನ್ನ ಕೊಟ್ಟಿದ್ರು. ಅದನ್ನ ಇವರು ಮುಚ್ಚಿಟ್ಕೊಂಡು ಸುಮಾರು 1.5 ವರ್ಷದಿಂದ ಅವ್ರು ಅಲ್ಲಿ ಕೆಲಸನೂ ಕೂಡ ಮಾಡ್ತಾ ಇದಾರೆ. ಈಗಲೂ ಕೂಡ ಹಾಲಿ ನಿರ್ಮಿತಿ ಕೇಂದ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಮತ್ತೆ ಮಂಡ್ಯ ನಿರ್ಮಿತಿ ಕೇಂದ್ರದ ಪ್ರಾಜೆಕ್ಟ್ ಡೈರೆಕ್ಟರ್ ಹುದ್ದೆಗೆ 2027 ಅರ್ಜಿ ಕರೆದಿದ್ರು. ಆ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ನಿರ್ಮಿತಿ ಕೇಂದ್ರದಲ್ಲಿ ಸುಮಾರು 8 ವರ್ಷ BE ಮತ್ತು MTech ಎರಡೂ ಕೂಡ ನಕಲಿ ಅಂಕಪಟ್ಟಿ ಮತ್ತೆ ದಾಖಲೆಯನ್ನ ನೀಡಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ನಕಲಿ ಅಂಕಪಟ್ಟಿ ಮತ್ತೆ ದಾಖಲೆನ ಈ ಬಗ್ಗೆ ಮಂಡ್ಯ ಜಿಲ್ಲೆಯವರು ಅವ್ರನ್ನ ಪ್ರಾಜೆಕ್ಟ್ ಡೈರೆಕ್ಟರ್ ಆಗಿ ವಿನೋದ್ ಅಂತಕ್ಕಂಥವ್ರನ್ನ ಆಯ್ಕೆ ಮಾಡಿದ್ರು. ಅನಂತರ ಅದು ಮೈಸೂರು ಓಪನ್ ಯೂನಿವರ್ಸಿಟಿಗೆ ಮಂಡ್ಯ ಜಿಲ್ಲಾಧಿಕಾರಿಗಳು ಪತ್ರ ಬರೆದಂತ ಸಂದರ್ಭದಲ್ಲಿ ಅದು ನಕಲಿ ಅಂತೇಳಿ ಅವರು ವರದಿಯನ್ನ ಕೊಟ್ಟಿದ್ರು ಮೈಸೂರು ಯೂನಿವರ್ಸಿಟಿಯವರು. ಅನಂತರ ಅವ್ರ ಮೇಲೆ FIR ನ ಮಂಡ್ಯ ಜಿಲ್ಲಾಧಿಕಾರಿಗಳು ದಾಖಲು ಮಾಡಬೇಕಾಗಿತ್ತು. ಆದ್ರೆ ನಾನು ದಾಖಲು ಮಾಡಿ ಮಂಡ್ಯ ಪಶ್ಚಿಮ ಪೊಲೀಸ್ ಠಾಣೆಯಲ್ಲಿ FIR ಮೊದಲನೇದು ದಾಖಲು ಮಾಡಿದ್ದೆ ಮೇಡಮ್, ವಿನೋದ್ ಅನ್ನೋರ್ ವಿರುದ್ಧ. ಅಲ್ಲ ಸರ್, ಈಗ ನಕಲಿ ಸರ್ಟಿಫಿಕೇಟ್ ಏನೋ ರಚನೆ ಮಾಡ್ಕೊಂಡು ಬಂದು ಈ ಕೆಲಸ ತೆಗೆದುಕೊಳ್ಬಹುದು, ಬಟ್ ಅಲ್ಲಿ ಜಾಯಿನ್ ಆದ್ಮೇಲೆ ಅವ್ರು ಏನ್ ಕೆಲಸ ಮಾಡ್ತಾರೆ ಅಂತ ಏನು ಗೊತ್ತೇ ಇಲ್ಲ ಅಂದ್ಮೇಲೆ ಮೇಡಮ್ ಇವರು ಎಸ್ಟಿಮೇಟ್ ಕೂಡ ಮಾಡ್ಲಿಕ್ಕೆ ಬರಲ್ಲ. ಇವರು ಮೈಸೂರು ಬೆಂಗಳೂರಿನಲ್ಲಿ PWD ಮತ್ತೆ ನೀರಾವರಿ ಇಲಾಖೆ ಇಂಜಿನಿಯರ್ಗಳ ಹತ್ರ ಎಸ್ಟಿಮೇಟ್ ಮಾಡ್ಕೊಂಡು ಬಂದು ಕೆಲಸ ಮಾಡಿದ್ದಾರೆ. ಕೋಟಿಗಟ್ಟಲೆ ಬಿಲ್ ಅನ್ನ ಬರೆದಿದ್ದಾರೆ ಮೇಡಮ್. ಇವರು ನಕಲಿ ಏನು ಒಂದು 6 ಜನ ಇದ್ದಾರೆ. ಈಗ 3 ಜನ ಕೆಲಸ ಬಿಟ್ಟು ಹೋಗಿದ್ದಾರೆ ನಕಲಿ ಅಂತ ಗೊತ್ತಾದ್ಮೇಲೆ. ಆದ್ರೆ ಇಬ್ರು ವೇಣುಗೋಪಾಲ್ ಮತ್ತೆ ಪ್ರಶಾಂತ್ ಅಂತ ಹೇಳಿ ಸೈಟ್ ಇಂಜಿನಿಯರ್ಗಳು ಈಗಲೂ ಕೂಡ ಕರ್ತವ್ಯ ನಿರ್ವಹಣೆ ಮಾಡ್ತಾ ಇದ್ದಾರೆ. ಈಗ ಮೊನ್ನೆ ಏನು ಮಂಡ್ಯ ಅಪರ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಏನೋ ತಂಡ ಮಾಡಿದ್ದಾರೆ. ಆ ತಂಡಕ್ಕೆ